Good morning, my dear students. In this today's class, we will discuss about what are the laws that are related to trafficking. ಸೊ ಸಾಗಾಣಿಕೆಗೆ ಕಳ್ಳು ಸಾಗಾಣಿಕೆಗೆ ಸಂಬಂಧಪಟ್ಟಂತ ಕಾನೂನುಗಳು ಯಾವ್ಯಾವ ಇದಾವೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನದಲ್ಲಿ ನಾವು ನೋಡೋಣಂತೆ. ಸೊ ಹ್ಯೂಮನ್ ಟ್ರಾಫಿಕಿಂಗ್ ಇಸ್ ಎ ಕ್ರೈಮ್ ಆಫ್ ಕ್ರೈಮ್. ಇದು ಮಾನವ ಸಾಗಾಣಿಕೆ ಎಂತ ಅಪರಾಧ ಅಂತಂದ್ರೆ ಇದು ಒಂದು ಅಪರಾಧದಲ್ಲಿ ಒಂದು ದೊಡ್ಡ ಅಪರಾಧ ಆಗಿದೆ. ಆಮೇಲೆ ಇದನ್ನ ಅಪರಾಧದ ಪುಟ್ಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾವುದಕ್ಕೆ ಅಂತಂತಂದ್ರೆ it is called as a basket of crimes because in this basket one can dig out the elements and number of elements. It can be of the abductions or it can be of kidnapping and illegal detainments and illegal confinement, criminal intimidations, hurt, grievous hurt, sexual assault, outraging modesty, rape, unnatural offenses, selling and buying of human beings, servitude, criminal conspiracy, abetment. These all the things that comes under this ಹ್ಯೂಮನ್ ಟ್ರಾಫಿಕಿಂಗ್. ಈ ಮಾನವನ ಕಳ್ಳ ಸಾಗಾಣಿಕೆಯಲ್ಲಿ ಯಾವ್ಯಾವ ಅಪರಾಧಗಳು ಬರ್ತವೆ ಅಂತಂತಂದ್ರೆ ಕಿಡ್ನಾಪ್ ಆಗಿರ್ಬೋದು, ಅಥವಾ ಅನೈತಿಕ ಸಂಬಂಧಗಳಾಗಿರ್ಬೋದು, ಅಥವಾ ಮಾರೋದಾಗಿರ್ಬೋದು, ಅಂದ್ರೆ ಹೆಣ್ಮಕ್ಳನ್ನ ಮಾರೋದು, ಹೆಣ್ಮಕ್ಳನ್ನ ಕೊಂಡುಕೊಳ್ಳುವುದು, ಅಥವಾ ಇದು ವೇಷವಾಟಿಕೆಯನ್ನು ನಡೆಸುವುದು, ಅಥವಾ ಸೆಕ್ಷುವಲ್ ಅಸಲ್ಟ್, ರೇಪ್, ಅತ್ಯಾಚಾರನ ಎಸಗುವುದು, ದೆನ್ ದ ಅನ್ಯಾಚುರಲ್ ಅಫೆನ್ಸ್, ಅಸ್ವಾಭಾವಿಕವಾದಂಥ ಸಂಗತಿಗಳನ್ನು ಮಾಡುವುದು. ಸೊ ಇವೆಲ್ಲ ಎದ್ರಲ್ಲಿ ಬರ್ತವೆ ಅಂತಂತಂದ್ರೆ ಇಟ್ ಆಲ್ ಕಮ್ಸ್ ಇನ್ ದ ಟ್ರಾಫಿಕಿಂಗ್, ದಟ್ ಈಸ್ human trafficking. So that is why it is called as it is a crime of crimes. Normally normally when we look at the crimes, so it happens only within the family by the known persons. ಯಾವಾಗಲೂ ಅಪರಾಧಗಳನ್ನ ಅಥವಾ ನಾವು ಅಪರಾಧಿನ ಹುಡುಕ್ಬೇಕು ಅಂತಂತಂದ್ರೆ ಯಾವುದೇ ಒಂದು ಕುಟುಂಬದಲ್ಲಿ ಅಥವಾ ಯಾವುದೇ ಒಂದು ಕುಟುಂಬದಲ್ಲಿ ಅಪರಾಧ ನಡೆದಿದೆ ಅಂತಂತಂದ್ರೆ ನಾವು ಎಲ್ಲಿ ಹೊರಗಡೆ ನೋಡೋದು ಬೇಕಾಗಿಲ್ಲ. ಆ ಸುತ್ತಮುತ್ತ ಇರುವಂತ ಸಂಬಂಧಿಕರಲ್ಲೇ ನಾವು ಹುಡುಕಾಡಿದ್ರೆ ನಮ್ಗೆ ಅಪರಾಧ ಸಿಗ್ತಾನೆ. ಸೊ ನಾರ್ಮಲಿ ಕ್ರೈಮ್ ಹ್ಯಾಪನ್ಸ್ ಬೈ ದ ನೋನ್ ಪರ್ಸನ್ ಓನ್ಲಿ. 90% ಆಫ್ ದ ಕ್ರಿಮಿನಲ್ಸ್ ವಿಲ್ ಫೈಂಡ್ ಔಟ್ ವಿತ್ ಇನ್ ದ ಫ್ಯಾಮಿಲಿ. ಗೊತ್ತಿದ್ದವ್ರು ಮಾತ್ರನೇ ಇದನ್ನ ಮಾಡ್ತಾರೆ. ಗೊತ್ತಿಲ್ಲದೆ ಇರೋರು ಯಾರೋ ಬಂದು ಯಾರನ್ನೋ ಯಾಕೆ ಕಿಡ್ನಾಪ್ ಮಾಡ್ತಾರೆ. ನಾರ್ಮಲಿ ನೀವು ನೋಡ್ರಿ, ರೇಪ್ ವಿಲ್ ಹ್ಯಾಪನ್ ಬೈ ದ ನೋನ್ ಪರ್ಸನ್ ಓನ್ಲಿ. ಯಾರೋ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದ ಕಿಡ್ಸ್ ವಿಲ್ ನಾಟ್ ನೋ ವಾಟ್ ಈಸ್ ದ ಥಿಂಗ್ಸ್, ವಾಟ್ ಆರ್ ಆಲ್ ದೀಸ್ ಥಿಂಗ್ಸ್, ಬಟ್ the rape will take place or the kidnapping will take place or the criminal intimidation or selling or buying. Normally selling and buying will happens ಅಂತಂದ್ರೆ ಯಾವಾಗ ಅಂತಂತಂದ್ರೆ ಈ ಹೆಣ್ಮಕ್ಳು ಈ ಬಣ್ಣದ ಮಾತುಗಳಿಗೆ ಮೋಸ ಹೋಗ್ಬಿಟ್ಟು ಹುಡುಗರ ಜೊತೆಗೆ ಓಡೋಗ್ಬಿಟ್ಟು ಆಮೇಲೆ ದೇ ಹ್ಯಾಸ್ ಬಿನ್ ಸೋಲ್ಡ್ ಔಟ್ ಟು ಸಂಬಡಿ ಎಲ್ಸ್. ಅವ್ರದ್ದು ಆತಾಪತನೂ ಸಿಗೋದಿಲ್ಲ. ಆ ರೀತಿಯಲ್ಲಿ ಅಪರಾಧಗಳು ನಡೀತಾ ಇದ್ದಾವೆ. ಸೊ ದಿಸ್ ಈಸ್ ದ basket of crimes, we can say that human trafficking. ಒಂದ್ ಸತಿ ಮಿಸ್ ಆದ್ರು ಅಂತಂತಂದ್ರೆ ಹೆಣ್ಮಕ್ಳನ್ನ ಯಾರೋ ಮಾಡಿದ್ರು ಅಥವಾ ಯಾರೋ ಕೊಂಡ್ಕೊಂಡ್ರು ಅಂತಂದ್ರೆ, ಅಥವಾ ವಯಸ್ಸಿಗೆ ಬಂದಂತ ಹೆಣ್ಮಕ್ಳು ಮಿಸ್ ಆದ್ರು ಅಥವಾ ಯಾರ ಜೊತೆ ಓಡಾಡಿದ್ರು, ನಿಜವಾಗ್ಲೂ ಇಷ್ಟಪಟ್ಟು ಓಡೋಗಿ ಮದುವೆ ಆಗಿದ್ದಾರೆ ಅಂತಂತಂದ್ರೆ ಎಲ್ಲಾದ್ರೂ ಸಿಗ್ಬೋದು. ಆದ್ರೆ ಈ ಒಂದು ಕ್ರಿಮಿನಲ್ ಇಂಟಿಮಿಡೇಷನ್ ಇಂದ ಇದನ್ನ ಹುಡುಗಿನ ಬಲೆಗೆ ಹಾಕೊಂಡ ಅಂತಂತಂದ್ರೆ ಆ ಹುಡುಗಿನ ಎಲ್ಲಿ ಮಾರಿರ್ತಾನೋ ಮತ್ತೆ ಆ ಹುಡುಗಂದು ಆತಪತ ಇರಂಗಿಲ್ಲ, ಏನಿಲ್ಲ. So these kind of crimes are happening in our Indian society. Not only in our Indian society, all over the world we can see that these crimes are happening. So these are the common crimes that are happening all over the world. So therefore multiple abuse and abusers located at different points of time and place together constitute the organized crime of trafficking. So when we say about this trafficking, so we can see that there are multiple abuses and abusers located at different points of time. ಒಂದ್ಸತಿ ಒಂದು ಹುಡುಗಿ ಮಿಸ್ ಆದ್ಲು ಅಂತಂತಂದ್ರೆ ಹುಡುಗಿನ ಟ್ರೇಸ್ ಮಾಡೋದು ತುಂಬಾನೇ ಕಷ್ಟ. ಅಕಸ್ಮಾತ್ ಯಾವ್ದಾದ್ರು ಒಂದು ಮಗು ಮಿಸ್ ಆಗಿದೆ ಅಂತಂತಂದ್ರೆ, ಅಥವಾ ನಾರ್ಮಲಿ ಹೆಣ್ಮಕ್ಳು ಮಿಸ್ ಆದವರು ಸಿಗೋದು ತುಂಬಾನೇ ಕಷ್ಟ. ಸೊ ಒಂದ್ ಪಾಯಿಂಟ್ ಇಂದ ಇನ್ನೊಂದ್ ಪಾಯಿಂಟ್ಗೆ ಬಹಳ ಬೇಗ ಟ್ರಾನ್ಸ್ಪೋರ್ಟೇಷನ್ ಇಸ್ ಸೋ ಫಾಸ್ಟ್ ಅಂಡ್ ಸೋ ಕ್ವಿಕ್ ಅಂತಂದ್ರೆ ಒಂದ್ ಕಾರಲ್ಲಿ ತಗೊಂಡೋಗಿ ಮತ್ತೊಂದ್ ಕಾರಲ್ಲಿ ಇದೇ ರೀತಿಯಲ್ಲಿ ಸಾಗಾಣಿಕೆ ಮಾಡ್ತಾರೆ. ಯಾರು ಎಲ್ಲಿ ಹೋದ್ರು ಏನು ಅಂತಾನೆ ತಿಳಿಯೋದಿಲ್ಲ. ಸೊ ಆ ರೀತಿಯಾದಂತ ಒಂದು human trafficking we can say. A host of human rights violation like denial of privacy. So that why it happens is that it is because of the denial of the privacy and denial of the justice and denial to the access of the justice and deprivation of basic rights and dignity, etc., constitute other part of exploitation. Therefore there is no doubt that trafficking is an organized crime. ಯಾಕೆ ಇದು ದಿಸ್ ಇಸ್ ಅನ್ ಆರ್ಗನೈಸ್ಡ್ ಕ್ರೈಮ್ ಅಂತಂತಂದ್ರೆ ಪ್ಲಾನ್ಡ್ ಅಪರಾಧ ಅಂತ ಹೇಳ್ಬಿಟ್ಟು ಎಲ್ಲ ಸರಿಯಾದ ರೀತಿಯ ಪ್ಲಾನ್ ಮಾಡ್ಬಿಟ್ಟು ಇದು ಯಾಕೆ ಈ ಅಪರಾಧ ಆಗುತ್ತೆ ಅಂತಂತಂದ್ರೆ, ಸೊ ದೇರ್ ಆರ್ ಸರ್ಟನ್ ಸ್ಮಾಲ್ ಪಿಟಿ ಥಿಂಗ್ಸ್. ಈಗ ಯು ಕ್ಯಾನ್ ಸೇ ದಟ್ ನೌಡೇಸ್ ಇಟ್ ಹ್ಯಾಸ್ ಬಿಕಮ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ. ಯಾರು ನೋಬಡಿ ವಾಂಟ್ಸ್ ಟು ಸ್ಟೇ ಇನ್ ದ ಜಾಯಿಂಟ್ ಫ್ಯಾಮಿಲಿ. ಎವ್ರಿಬಡಿ ಹ್ಯಾಸ್ ಟರ್ನ್ಡ್ ಔಟ್ ಟು ಬಿ ಎ ನ್ಯೂಕ್ಲಿಯರ್ ಫ್ಯಾಮಿಲಿ. ತಂದೆ ತಾಯಿ ಮಕ್ಕಳು ಅಷ್ಟೇನೆ.
ಸೊ ಈಗ ಹಿಂದೆ ಅಜ್ಜ ಅಜ್ಜಿ ಇರಂಗಿಲ್ಲ, ಮನೇಲಿ ನೋಡೋರು ಮಾಡೋರು ಇರಂಗಿಲ್ಲ, ಆಮೇಲೆ ತಂದೆ ತಾಯಿ ಇಬ್ರು ಪ್ಯಾರೆಂಟ್ಸ್ ಬೋತ್ ಆರ್ ವರ್ಕಿಂಗ್ ಎಂಪ್ಲಾಯೀಸ್. ಸೊ ಅವ್ರಿಗೆ ಮಕ್ಳ ಜೊತೆ ಟೈಮ್ ತೆಗಿಲಿಕ್ಕೆ ಟೈಮೇ ಇರೋದಿಲ್ಲ. ಸೊ ದೇ ವಿಲ್ ಬಿ ಬ್ಯುಸಿ ಇನ್ ಅರ್ನಿಂಗ್ ಆ್ಯಂಡ್ ದೇ ವಿಲ್ ಬಿ ಟ್ರೈಂಗ್ ಟು ಗಿವ್ ಎನ್ ಗುಡ್ ಲೈಫ್ ಟು ದ ಚಿಲ್ಡ್ರನ್ಸ್. ಬಟ್ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಯಾಕೆ ಈ ಆಟೋ ಡ್ರೈವರ್ನೋ ಅಥವಾ ಯಾರೋ ರಿಕ್ಷಾ ಡ್ರೈವರ್ನೋ ಅಥವಾ ಯಾರೋ ಇಂಥ ಇದು ಕೆಲಸ ಮಾಡೋರ ಜೊತೆಗೆ ಯಾಕೆ ಅವರು ಹೆಣ್ಮಕ್ಳು ಅಂತ ಒಂದು ಸಂಬಂಧದಲ್ಲಿ ಬರ್ತಾರೆ ಅಂತಂತಂದರೆ, ಸಣ್ಣ ಪುಟ್ಟ ವಿಷಯಗಳು. ಅವ್ರೇನಮ್ಮ ಊಟ ಆಯ್ತಾ, ಯಾಕೆ ಒಂಥರ ಸುಸ್ತಾಗಿದೆಯಾ, ಮೈ ಹುಷಾರಿಲ್ವಾ, ಇಂಥ ಸಣ್ಣ ಪುಟ್ಟ ಮಾತುಗಳು ಕೇಳಿದ ತಕ್ಷಣ ಅಯ್ಯೋ ನನ್ನ ಬಗ್ಗೆ ಕನ್ಸರ್ನ್ ತೋರಿಸೋರು ಇದ್ದಾರೆ, ನಮ್ಮ ಪೇರೆಂಟ್ಸ್ ನನ್ನ ಕೇಳೋದಿಲ್ಲ, ನಾನು ಊಟ ಮಾಡಿದ್ದೇನೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಸೊ ಸ್ಮಾಲ್ ಸ್ಮಾಲ್ ಪಿಟಿ ಥಿಂಗ್ಸ್ನ ದೇ ಸ್ಟಾರ್ಟ್ ಎಕ್ಸ್ಪ್ಲಾಯ್ಟಿಂಗ್ ದ ಗರ್ಲ್ಸ್ ಆ್ಯಂಡ್ ದಿ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದೆಮ್. ಇಂಥ ಸಣ್ಣ ಪುಟ್ಟ ವಿಷಯಗಳು ಅಯ್ಯೋ ನನ್ನನ್ನು ಕೇಳ್ತಾ ಇದ್ದಾರೆ, ನನ್ನ ಕಡೆ ಕನ್ಸರ್ನ್ ಇದೆ ಅವರಿಗೆ ಅಂತ ಹೇಳ್ಬಿಟ್ಟು ಅಂತ ಒಂದು ಸಣ್ಣ ಕನ್ಸರ್ನಿಗೆ ದೇ ಗೆಟ್ ಎಕ್ಸ್ಪ್ಲಾಯ್ಟೆಡ್. So that is how it has become, that denial of the privacy and denial of the justice. And they'll get access to this denial of the justice and deprivation of the basic rights and dignity. So it constitutes the other parts of exploitation that is there. So therefore, there is no doubt in trafficking in an organized crime. Trafficking is an organized crime. So in the existing scenario, at the present scenario, if you see that trafficking is usually confused with the ಪ್ರಾಸ್ಟಿಟ್ಯೂಷನ್. ನಾರ್ಮಲಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತಂತ ತಕ್ಷಣ, ಮಾನವನ ಕಳ್ಳು ಸಾಗಾಣಿಕೆ ಅಂತ ತಕ್ಷಣ ಬಹಳ ಜನಕ್ಕೆ ಈ ಟ್ರಾಫಿಕಿಂಗ್ ವರ್ಡ್ ದೇ ವಿಲ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಪ್ರಾಸ್ಟಿಟ್ಯೂಷನ್. ಅಂದರೆ ಸಾಗಾಣಿಕೆಗೂ ಮತ್ತು ವೇಷವಾಟಿಕೆಗೂ ತುಂಬಾನೇ ವ್ಯತ್ಯಾಸ ಇದೆ. ಹ್ಯೂಮನ್ ಟ್ರಾಫಿಕಿಂಗ್ ಇಸ್ ಡಿಫ್ರೆಂಟ್ ಆ್ಯಂಡ್ this prostitution is different. Therefore, there is no proper understanding of the seriousness of trafficking. ಸೊ ಮಕ್ಕಳು ಕಳೆದು ಹೋಗೋದು ಅನ್ನೋದಕ್ಕಿಂತ ಅಥವಾ ಇದು ಪ್ರಾಸ್ಟಿಟ್ಯೂಷನ್, ಈ ಟ್ರಾಫಿಕಿಂಗು ಮತ್ತು ಕಳ್ಳು ಸಾಗಾಣಿಕೆಗೂ ಮತ್ತು ಈ ವೇಷವಾಟಿಕೆಗೂ ತುಂಬಾನೇ ವ್ಯತ್ಯಾಸ ಇದೆ. ಅಲ್ಲಿ ನಾರ್ಮಲಿ ಟ್ರಾಫಿಕಿಂಗ್ ಅನ್ನೋ ವರ್ಡ್ ಬಹಳ ಜನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇಟ್ ವುಡ್ ಬಿ ಅಪ್ರೋಪ್ರಿಯೇಟ್ ಹಿಯರ್ ಟು ಲಿಸ್ಟ್ ಔಟ್ ದ ರಾಂಗ್ಸ್, violation, harms and crimes that are committed by various person and a trafficked victim. ಸೊ ಈ ಸಾಗಾಣಿಕೆ ಮಾಡುವಂಥ ಸಮಯದಲ್ಲಿ ಅದು ಏನಾದರೂ ಆಗಿರ್ಬೋದು, ಅಥವಾ ರೇಪ್ ಆಗಿರ್ಬೋದು, ಅಥವಾ ಕ್ರಿಮಿನಲ್ ಇಂಟಿಮಿಡೇಷನ್ ಆಗಿರ್ಬೋದು, ಅಥವಾ ಅಬ್ಯೂಸಿಂಗ್ ಆಗಿರ್ಬೋದು, ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು. ಟ್ರಾಫಿಕಿಂಗ್ ಕಮ್ಸ್ ಅಂಡರ್ ಇನ್ ಸೋ ಮೆನಿ ಆಸ್ಪೆಕ್ಟ್ಸ್. ವಿ ಕೆನಾಟ್ ಸೇವ್ ಓನ್ಲಿ ದ ಪ್ರಾಸ್ಟಿಟ್ಯೂಷನ್. ವೇಷವಾಟಿಕೆ ಅಂತಾನೆ, ಸಾಗಾಣಿಕೆ ಅಂದ ತಕ್ಷಣ ವೇಷವಾಟಿಕೆ ಅಂತ ಅಷ್ಟೇ ಅನ್ಲಿಕ್ಕೆ ಬರೋದಿಲ್ಲ, ಬೇರೆ ಬೇರೆ ಅಪರಾಧಗಳನ್ನು ಒಳಗೊಂಡಿದೆ ಯಾವುದು ಈ ಸಾಗಾಣಿಕೆಯಲ್ಲಿ. This violation can be realized only during a careful interview of the trafficked person. ಸೊ ಈ ಸಾಗಾಣಿಕೆ ಅನ್ನೋದನ್ನು ನಾವು ಯಾವಾಗ ನಮಗೆ ಕರೆಕ್ಟಾಗಿ ಗಮನಕ್ಕೆ ಬರುತ್ತೆ ಅಂತಂದರೆ, ಯಾವಾಗ ಇದು ನಮಗೆ ಆ ವ್ಯಕ್ತಿ ಸಿಗ್ತಾನೋ, ವಿಕ್ಟಿಮ್ ಸಿಗ್ತಾನೋ, ಆ ವಿಕ್ಟಿಮ್ ಜೊತೆಗೆ ಡಿಸ್ಕಷನ್ ಮಾಡಿದಾಗ ವೆದರ್ ವಾಟ್ ಕೈಂಡ್ ಆಫ್ ಕ್ರೈಮ್ ಹ್ಯಾಸ್ ಬೀನ್ ಟೇಕನ್ ಪ್ಲೇಸ್ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ತನಕನೂ ಈ ಒಂದು ಬಾಸ್ಕೆಟ್ ಆಫ್, ವಿ ಹ್ಯಾವ್ ಸೇಡ್ ದಟ್ ದೇರ್ ಇಸ್ ಬಾಸ್ಕೆಟ್ ಆಫ್ ಕ್ರೈಮ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಯಾವ ಅಪರಾಧಕ್ಕೆ ಒಳಪಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. Once the victim is allowed, facilitated and promoted to speak, the unheard story will reveal a long list of violating acts perpetrated on her, displaced from her community, which amounts to kidnapping or abduction. So yavage victim, when we allow the victim to talk or to tell the things what has happened in her life, then we'll come to know the exact story. ಅಲ್ಲಿ ತನಕನೂ ನಮ್ಗೆ ಗೊತ್ತಾಗೋದಿಲ್ಲ whether she has been kidnapped, whether she has been abducted, whether she has been sexually assaulted, whether she has been sold out to somebody, or whether somebody has bought her. All those things will come to know when the victim will tell her own story. Then only we'll come to know. So whether she has been, how she has been displaced from our community, which amounted to the kidnapping and the abduction. So in this law that are related to human trafficking, the main IPC sections that come over here, ಅಂದ್ರೆ Indian Penal Code sections ಯಾವ್ಯಾವ ಬರ್ತವೆ ಅಂತಂದ್ರೆ section 361, section 362, section 365 and section 366. This all comes under the human trafficking. So the laws related to the trafficking are procured illegally, that is section 366 of the IPC. So section 366 of the IPC, what it says that whoever by any means, ಅಂದ್ರೆ ಯಾವುದೇ ಕಾರಣದಿಂದಾಗಲಿ ಯಾವುದೇ ಇದರಿಂದಾಗಲಿ ಯಾವುದಾದರೂ ಅಪರಾಧವನ್ನು, if this one takes place, if the crime takes place to any minor girl under the age of 18 years, to go from one place to or do anything, any act, we can say that with intent that such girl may be or knowing that it is likely that she will be forced or seduced to illicit intercourse with another person, shall be punishable with imprisonment
which may extend to 10 years and shall also be liable for fine. So procured illegally, that is a section of 366 of Indian Penal Code A. ಅಂದರೆ ಯಾವುದೇ ಒಂದು ಹುಡುಗಿಗೆ 18 ವರ್ಷಕ್ಕೆ ಕೆಳಗಡೆ ಇರುವಂತಹ ಹುಡುಗಿಗೆ ಯಾವುದೋ ರೀತಿ ಇದಂತ ಇದನ್ನ ಇದು ವಾಟ್ ದಿಸ್ ಟು ಸೆಡ್ಯೂಸ್, to have an intercourse with illicit relationship with another person, or to have a sexual intercourse with another person, if she has been seduced, then it is punishable with imprisonment. ಜೀವವಾದ ಶಿಕ್ಷೆ ಒಟ್ಟಿಗೆ which is extended for 10 years, whether it is punishable for the 10 years or it is punishable with imprisonment, or it shall be liable to fine also. That is procured illegally, section 366 of IPC. Then sold by somebody, as per the section 372 of the Indian Penal Code. Indian Penal Code 372 ಪ್ರಕಾರ ಏನಿದೆ ಅಂತಂದ್ರೆ, selling of girls for the purpose of prostitution is an offense. ಸೊ ಯಾವುದೇ ಒಂದು ಹುಡುಗಿನ ಮಾರಾಟ ಮಾಡಿದ್ದಾರೆ ಅಂತ, ವೇಷವಾಟಿಕೆ ಸಲುವಾಗಿ ಮಾರಾಟ ಮಾಡಿದ್ದಾರೆ ಅಂತಂತಂದ್ರೆ ಅದು ಒಂದು ಅಪರಾಧನೇ. ಸೊ ಅದು ಸೆಕ್ಷನ್ 372 IPC ಅಲ್ಲಿ ಬರುತ್ತೆ. ಇಂಡಿಯನ್ ಪೆನಲ್ ಕೋಡ್ 372 ಪ್ರಕಾರ ಏನು ಅಂತಂದ್ರೆ, ಯಾವ್ದಾದ್ರು ಹುಡುಗಿನ ವೇಷವಾಟಿಕೆ ಸಂಬಂಧಕ್ಕಾಗಿ ಮಾರಲ್ಪಟ್ರೆ ಸೊ ಅದು ಅಪರಾಧ. ಸೊ ಬಾಟ್ ಬೈ ಸಂಬಡಿ, ಸೆಕ್ಷನ್ 373 ಆಫ್ ಇಂಡಿಯನ್ ಪೆನಲ್ ಕೋಡ್. ಇಂಡಿಯನ್ ಪೆನಲ್ ಕೋಡ್ ಸೆಕ್ಷನ್ 373 ಪ್ರಕಾರ ಏನಂದ್ರೆ, ಬೈಯಿಂಗ್ ಆಫ್ ಗರ್ಲ್ ಫಾರ್ ದ ಪರ್ಪಸ್ ಆಫ್ ಪ್ರಾಸ್ಟಿಟ್ಯೂಷನ್ ಇಸ್ ಅನ್ ಅಫೆನ್ಸ್. ಸೊ 372ದಲ್ಲಿ ನಾವ್ ಏನ್ ನೋಡ್ತೀವಿ ಅಂತಂತಂದ್ರೆ, ಯಾವುದೋ ಇದು ವೇಷವಾಟಿಕೆಗೆ ಸಂಬಂಧಪಟ್ಟಂಗೆ ಇದನ್ನ ಪರ್ಚೇಸ್ ಮಾಡಿದ್ರೆ, ಇದು ಮಾರಿದ್ರೆ, ಸೊ ಅದು 372 ಪ್ರಕಾರ ಅದು ಬರುತ್ತೆ IPC ಸೆಕ್ಷನ್. ಅದೇ 373 IPC ಸೆಕ್ಷನ್ ಅಲ್ಲಿ ಏನ್ ಹೇಳ್ತಾರೆ ಅಂತಂತಂದ್ರೆ, ವೇಷವಾಟಿಕೆ ಸಲುವಾಗಿ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಕೊಂಡುಕೊಂಡ್ರೆ, ಅದು ವೇಷವಾಟಿಕೆ ಸಲುವಾಗಿ ಕೊಂಡುಕೊಂಡ್ರೆ ಅದನ್ನು ಅಪರಾಧನೆ ಅಂತ ಹೇಳ್ಬಿಟ್ಟು ಅದು ಸೆಕ್ಷನ್ 373 ಪ್ರಕಾರ. And imported from a foreign country, if she hails from a foreign country or even from the Jammu and Kashmir and is under the 21 years of age, that is section 366B IPC. Indian Penal Code section 366 ಪ್ರಕಾರ ಏನಿದೆ ಅಂತಂತಂದ್ರೆ, so whoever imports into India from any country or from the state of Jammu and Kashmir any girl under the age of 21 years with intent to force or seduce to illicit intercourse with another person shall be punishable with imprisonment for 10 years and also liable for fine. ಯಾವುದೇ ಒಂದು ಹುಡುಗಿಗೆ ಕೊಂಡುಕೊಳ್ಳೋದಾಗ್ಲಿ ಮಾರುವುದಾಗ್ಲಿ ಇದು ವಿತ್ ಇನ್ ಇಂಡಿಯಾ ಅಥವಾ ಇಂಪೋರ್ಟ್ಸ್ ಇಂಟು ಇಂಡಿಯಾ, ಇಂಡಿಯಾದಲ್ಲಿ ಪರ್ಚೇಸ್ ಮಾಡೋದು, ಭಾರತದಲ್ಲಿ ಪರ್ಚೇಸ್ ಮಾಡೋದು ಅಥವಾ ಸೇಲ್ ಮಾಡೋದಾಗ್ಲಿ, ಅಥವಾ ಭಾರತದಿಂದ ಹೊರಗಡೆ ಇದ್ದಂಥವ್ರನ್ನ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು. So imported from a foreign country, even if she hails from the Jammu and Kashmir, it is an punishable offense for with imprisonment for 10 years and also liable for fine. Then wrongfully restrained ಅಂದ್ರೆ ನಿರ್ಬಂಧಿಸಲ್ಪಟ್ಟಂತದ್ದು ಯಾವುದು ಅಂತಂದ್ರೆ ಸೆಕ್ಷನ್ 339 IPC. ಇಂಡಿಯನ್ ಪೆನಲ್ ಕೋಡ್ 339 ಪ್ರಕಾರ ಏನಂದ್ರೆ, whoever voluntarily obstruct any person so as to prevent that person from procuring in any direction in which that person has right to proceed is said wrongfully to restrain that person. So there will be a person who will be voluntarily obstruct any person. So to prevent that person from procuring any directions in which that person has the right to proceed, then it is said to be wrongfully restrained. That comes under section 339 of Indian Penal Code. So in the 340 of Indian Penal Code section, it is said that wrongfully confined, ಅಂದ್ರೆ ತಪ್ಪಾಗಿ ಪ್ರತಿಬಂಧಿಸೋದು, ಅಂದ್ರೆ whoever wrongfully restrains any person in such a manner as to prevent that person from proceeding beyond certain circumcising limits is said to be wrongfully confined that person. So even if it is wrongfully confined and wrongfully restrained, so both is an offense. It comes wrongfully restrained comes under the section 339 of the Indian Penal Code, and wrongfully confined it comes under the section 340 of the Indian Penal Code. And physically tortured or injured ಅಂದ್ರೆ ದೈಹಿಕವಾಗಿ ಹಿಂಸೆ ಕೊಡುವುದು, ಅದು ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂತಂದ್ರೆ ಸೆಕ್ಷನ್ 327. and even in the Indian Penal Code section 329 it speaks about the physically tortured and physically injured. First we look towards the physically tortured of the section 327 of the Indian Penal Code. So whoever voluntarily causes hurt, to extort property or a valuable security, or to constrain to do anything which is illegal or which may facilitate the commission of an offense shall be punishable with imprisonment of either description
for a term which may extend to 10 years and shall be liable to fine. ಸೊ ಬೇಕಂತ ಯಾರಿಗಾದ್ರೂ ಹಾರ್ಮ್ ಮಾಡಿದ್ರೆ ಅಥವಾ ಯಾವುದೋ ಒಂದು ಪ್ರಾಪರ್ಟಿನ ಹಾಳು ಮಾಡಿದ್ರೆ ಇದು ಯಾವುದಕ್ಕೆ ಬರುತ್ತೆ ಅಂತಂತಂದ್ರೆ ಇಟ್ ಈಸ್ ಪನಿಷೇಬಲ್ with imprisonment, that is with a description of a term which may be of 10 years and shall also be liable to fine. And even the section 329 of the Indian Penal Code, it says that ಅಂದ್ರೆ ದೈಹಿಕವಾಗಿ ಯಾರಿಗಾದ್ರೂ ಗಾಯ ಮಾಡೋದಾದ್ರೆ ಅಂದ್ರೆ ವಾಲಂಟರಿಲಿ they cause the injuries to the person by hurting or to extort the property or a valuable security or to constrain to do anything which is illegal. That is not legally right for them to take it, but they do it illegally by hurting them. So which may facilitate the commission of an offense shall be punished with imprisonment for a period of 10 years. So that is how it is. And the section 350 of the Indian Penal Code, it speaks about the subject to criminal force, andre criminal intimidation. So ಅಪರಾಧದ ಮನೋಭಾವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. So that comes under the subjected to criminal intimidation. So that is the law confined over here. Then the mentally tortured or harassed, that is according to the section 355 of the IPC. ಅಂದ್ರೆ if there is a possibilities of ಅಂದ್ರೆ ಮಾನಸಿಕವಾಗಿ ಹಿಂಸೆ ಕೊಡುವುದು, ಆಮೇಲೆ ಮಾನಸಿಕವಾಗಿ ಕಿರುಕುಳ ಕೊಡುವುದು, ಮಾನಸಿಕವಾಗಿ ಹಲ್ಲೆ ನಡೆಸೋದು. ಸೊ ಇದು ಯಾವ ಸೆಕ್ಷನ್ ಬರುತ್ತೆ ಅಂತಂದ್ರೆ IPC ಸೆಕ್ಷನ್ ಇಂಡಿಯನ್ ಪೆನಲ್ ಕೋಡ್ 351 ಪ್ರಕಾರ it is an offense that will fall under this mentally tortured, harassed or assaulted. ಅಂದ್ರೆ ಮಾನಸಿಕವಾಗಿ ಹಿಂಸೆ ಕೊಡೋದು, ಕಿರುಕುಳ ಮಾಡೋದು, ಹಲ್ಲೆ ನಡೆಸೋದು, ಅದು 351 IPC section ಪ್ರಕಾರ it is an offense. Then the criminal intimidation of the section 506 of the Indian Penal Code, ಅಂದ್ರೆ ಅಪರಾಧದ ಮನೋಭಾವನೆ. ಅಂದ್ರೆ if threat to cause death or grievous hurt or to cause the destruction of any property by fire or to cause an offense punishable with death or imprisonment for a term which may extend to 7 years. ಸೊ ಅಪರಾಧದ ಮನೋಭಾವ ಯಾವ ತರ ಇರುತ್ತೆ ಅಂತಂತಂದ್ರೆ ಆ ವ್ಯಕ್ತಿನ ಸಾಯೋ ತರ ಇದನ್ನ ಭಯ ಹಾಕೋದು ಅಥವಾ ಹೊಡೆಯೋದು ಅಥವಾ ನೋವನ್ನು ಉಂಟು ಮಾಡೋದು ಅಥವಾ ಅವ್ರ ಪ್ರಾಪರ್ಟಿನ ಹಾಳು ಮಾಡೋದು. ಸೊ ಅಂತ ಒಂದು ಇದಕ್ಕೆ ಅಪರಾಧಕ್ಕೆ ಏನ್ ಪನಿಷ್ಮೆಂಟು ಅಂತಂತಂದ್ರೆ ಒಂದು ಡೆತ್ ಪನಿಷ್ಮೆಂಟು ಅಥವಾ ಇಂಪ್ರಿಸನ್ಮೆಂಟ್. ಎಲ್ಲಿ ತನಕ ಅಂತಂದ್ರೆ ಫಾರ್ ಅ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 7 years. Then outraged of modesty, that is section 354 of the Indian Penal Code. ಸೊ ಇದು ವಿನಯಶೀಲತೆಯನ್ನು ಮಾನಭಂಗ ಮಾಡೋದು. ವಿನಯಶೀಲತೆ ಮಾನಭಂಗ ಮಾಡೋದಂತೆ ಲೈಕ್ ಅಸಲ್ಟ್ ಆರ್ ಯೂಸ್ ಆಫ್ ಕ್ರಿಮಿನಲ್ ಫೋರ್ಸ್ ಟು ವುಮೆನ್ ವಿತ್ ಇಂಟೆಂಟ್ ಟು outrage her modesty shall be punished with imprisonment of either the punishment not less than 1 year but which may extend to 5 years. If they outrage the modesty of a woman with a criminal intimation, with a criminal force, with the intent to outrage her modesty, it shall be punishable with imprisonment of either the punishment not less than 1 year or may be extended to 5 years. Then the section 375 of the Indian Penal Code, raped, ganged or repeatedly raped, ಅಂದ್ರೆ ಅತ್ಯಾಚಾರ ಮಾಡೋದು, ಗುಂಪು ಅತ್ಯಾಚಾರ ಮಾಡೋದು ಅಥವಾ ಪುನರಾವರ್ತಿ ಅತ್ಯಾಚಾರ ಮಾಡೋದು. ಸೊ ಅದು ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಂತಂದ್ರೆ Indian Penal Code 375 section. So that we have discussed in the laws that are related to rape. ಅಂದ್ರೆ man is said to be raped under the 6 circumstances. ಅಂದ್ರೆ 6 ಸಂದರ್ಭದಲ್ಲಿ ವ್ಯಕ್ತಿಯು ಅತ್ಯಾಚಾರ ಎಸಗಿದಾನೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಅದು ನಾವು in the last classes we have discussed that what are the laws that are related to rape. Under the 6 circumstances we can say that a woman is said to be raped, that is sexual intercourse against the victim's will and with her victims, with the consent of the victim or with the consent of the victim, when her consent has been like obtained by putting her or any person in whom she is intended in fear of death or threat or in hurt, we can say that that is the third thing. And with her consent, when the man knows that he is not her husband, she'll be knowing that he is not her husband, but still with her consent in giving her that she believes that he is the other man and in whom she is going to get married, or believes herself that she will be going to be legally married. That is the one more thing. And with her consent, when at the time of giving such consent she will be intoxicated or she is into the intoxication or the administration by him personally, where she will be stupefying when unwholesome substance will take place, or she is unable to understand what is happening, the natural things or the any consequences of that when she gives that consent. So that is the 5th kind of circumstance. And the 6th kind of circumstances is that with or without her consent.
So when she is under the 16 years of age. So under these six circumstances, we can say that a woman is said to be raped. So it is raped and gang raped, and this one repeatedly raped. Andre ಅತ್ಯಾಚಾರ ಗುಂಪು ಅತ್ಯಾಚಾರ ಅದು ಪುನರಾವರ್ತಿ ಅತ್ಯಾಚಾರ. So that comes under the section 375 of the Indian Penal Code. And in section 377 of the Indian Penal Code, that is an unnatural offense. ಅಂದ್ರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವುದು ಅಂದ್ರೆ that is subjected to coerced sexual exploitation. Whoever voluntarily has carnal intercourse against the order of nature with any man, woman or animal shall be punished with imprisonment for a life or for 10 years and with fine. ಸೊ ಅಸ್ವಾಭಾವಿಕವಾದಂಥ ಸಂಬಂಧಗಳನ್ನು ಹೊಂದುವುದು ಅಂತಂದ್ರೆ ಹುಡುಗ ಹುಡುಗನ ಜೊತೆಗೆ, ಹುಡುಗಿ ಹುಡುಗಿನ ಜೊತೆಗೆ, ಅಥವಾ ಪ್ರಾಣಿಗಳ ಜೊತೆಗೆ, ಹುಡುಗ ಪ್ರಾಣಿಗಳ ಜೊತೆಗೋ ಅಥವಾ ಹುಡುಗಿ ಪ್ರಾಣಿಗಳ ಜೊತೆಗೆ ಅಸ್ವಾಭಾವಿಕವಾದಂಥ ಸಂಬಂಧ ಹೊಂದುವುದು, ಅದು ಸೆಕ್ಷನ್ 377 ಪ್ರಕಾರ, IPC 377 ಪ್ರಕಾರ ಅದು ಅಪರಾಧ ಆಗುತ್ತೆ. ದಟ್ ಈಸ್ ಅನ್ ಅನ್ಯಾಚುರಲ್ ಅಫೆನ್ಸ್ ವಿಚ್ ಇಸ್ ಸಬ್ಜೆಕ್ಟೆಡ್ ಟು ಪರ್ವರ್ಸ್ ಸೆಕ್ಷುವಲ್ ಎಕ್ಸ್ಪ್ಲಾಟೇಷನ್. ಸೊ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವುದು ಯಾವುದೇ ರೀತಿಯಲ್ಲಿ ಮ್ಯಾನ್ ಟು ಮ್ಯಾನ್, ಮ್ಯಾನ್, ವಿಮೆನ್ ಅಂಡ್ ಅನಿಮಲ್. ದಟ್ ಈಸ್ ಅನ್ like man to man, women to women, or man and women, man with animal and women with an animal or anything like that, it should be punished with imprisonment for a life of or 10 years and fine. So section 374 of the Indian Penal Code, it's subjected to unlawful compulsory labor, where it says that whoever unlawfully compels any person to labor against the will of that person shall be punished with imprisonment for a term or for 1 year a fine. So these are the laws that are related to human trafficking. There are so many laws that has been related to human trafficking. ಮಾನವ ಸಾಗಾಣಿಕೆ ಅಂತಂತಂದ್ರೆ ಒಂದೇ ರೀತಿಯಾದಂಥ ಅಪರಾಧಗಳಿಲ್ಲ, ಬೇರೆ ಬೇರೆ ರೀತಿಯಾದಂಥ ಅಪರಾಧಗಳನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ವಿ ಹ್ಯಾವ್ ಸೀನ್ ಸೋ ಮೆನಿ laws that are related to human trafficking, like section IPC section 366 in the 366A IPC section, and 370 IPC, 372 IPC, 373 like 372 IPC speaks about the selling of girls, and 373 IPC talks about buying of girls, and section 366 it speaks about the importation of girls from foreign country, and 339 IPC it speaks about the wrongfully restrained ಅಂದ್ರೆ ತಪ್ಪಾಗಿ ನಿರ್ಬಂಧಿಸಲ್ಪಡುವುದು. ಆಮೇಲೆ IPC section 340 of the human trafficking, it speaks about the wrongfully confined ಅಂದ್ರೆ ತಪ್ಪಾಗಿ ಪ್ರತಿಬಂಧಿಸೋದು. Then IPC section 327 it speaks about ದೈಹಿಕವಾಗಿ ಹಿಂಸೆ ಕೊಡೋದು ಅಂದ್ರೆ physically tortured, and IPC section 506 it speaks about criminal intimidation, and IPC 354 it speaks about outrage of her modesty, that is ವಿನಯಶೀಲತೆಯನ್ನು ಮಾನಭಂಗ ಮಾಡೋದು. And section 375 the IPC it speaks about raped, gang raped and repeatedly raped. And section 329 of the IPC it speaks about physically injured, and section 351 it speaks about mentally tortured, harassed and assaulted. And in section 374 of the IPC it speaks about what are the subjects that is which has been subjected to the unlawful compulsory labor. So these are the things that we have discussed. These are the laws that are related to human trafficking. So hope you have understood this. In the next class we'll come out with the new things. Thank you. Have a good day.